ಗೆಳೆಯರೇ, ನಾವಿವತ್ತು ಎಸ್ ಬಿ ಐ ಎ ಟಿ ಎಂ ಕಾರ್ಡ್ನ ಒಂದು ಪಿನ್ನನ್ನು ಯಾವ ರೀತಿ ನಮ್ಮ ಫೋನ್ ಮೂಲಕನೇ ಜನರೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈ ಒಂದು ಸರ್ವಿಸ್ ಅನ್ನೋದು ನಿಮಗೆ ಯೋನೋ ಎಸ್ ಬಿ ಐ ಆ್ಯಪ್ ಮೂಲಕ ಸಿಗುತ್ತೆ. ನೀವು ಯೋನೋ ಎಸ್ ಬಿ ಐ ಆ್ಯಪ್ ಹೊಂದಿಲ್ಲ ಅಂದರೆ ಆ ಒಂದು ಸರ್ವಿಸ್ ಅನ್ನೋದು ಸಿಗೋದಿಲ್ಲ. ಅದಕ್ಕಾಗಿ ನೀವು ಬ್ರಾಂಚ್ಗೆ ಹೋಗಲೇಬೇಕಾಗುತ್ತೆ ಅಥವಾ ಎ ಟಿ ಎಮ್ ಒಂದು ಸೆಂಟರ್ಗೆ ಹೋಗಬೇಕಾಗುತ್ತೆ. ಈ ಆ್ಯಪ್ನ ಹೊಂದಿದ್ರೆ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಪಿನ್ನನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಪಿನ್ನನ್ನು ಹಾಕ್ತೀನಿ. ಹಾಕಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಲಾಗಿನ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನೋಡಿ, ಕಾರ್ಡ್ಸ್ ಅಂತ ಒಂದು ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ. ಕಾರ್ಡ್ಸ್ ಅಂತ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಇದೆ ನೋಡಿ, ಮೈ ಡೆಬಿಟ್ ಕಾರ್ಡ್ಸ್ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ನಾವು ನಮ್ಮ ಒಂದು ಎ ಟಿ ಎಮ್ ಕಾರ್ಡ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ಕೊನೆಯ ಅಂಕಿಗಳು ನೋಡ್ಬೋದು. ನಮ್ಮ ಎ ಟಿ ಎಮ್ ಕಾರ್ಡ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಸೆಟ್ ಆರ್ ರೀಸೆಟ್ ಎ ಟಿ ಎಮ್ ಪಿನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ ಬಾರ್ ರೀಸೆಟ್ ಎ ಟಿ ಎಮ್ ಪಿನ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹೊಸ ಒಂದು ಪಿನ್ನನ್ನು ಎಂಟರ್ ಮಾಡ್ಕೊಳ್ಳಿ. ಹೊಸ ಪಿನ್ನನ್ನು ಎಂಟರ್ ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಪಿನ್ ಅಂತ ಮತ್ತೊಂದು ಬಾರಿ ನಾವು ಇಲ್ಲಿ ಎಂಟರ್ ಮಾಡಬೇಕು. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ. ಒ ಟಿ ಪಿನ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಪಿನ್ ಅನ್ನೋದು ಈ ರೀತಿ ನೋಡ್ಬೋದು, ಸಕ್ಸಸ್ಫುಲ್ ಆಗಿ ರಿಸೆಟ್ ಆಗುತ್ತೆ. ಈ ರೀತಿ ನಾವು ಎ ಟಿ ಎಮ್ಗೆ ಹೋಗದೆ ನಮ್ಮ ಫೋನ್ ಮೂಲಕ ಪಿನ್ನನ್ನು ರಿಸೆಟ್ ಮಾಡ್ಕೋಬಹುದು.